ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಂಗೆ ಬಾಯಾರಿಕೆ ಆಯ್ತು ಅಂತ ನೀರು ಕುಡಿಯೋಣಂತ ಬಂದ, ಏನೋ ಶಬ್ದ ಆಯ್ತು. ನಾನು ಬೆಪ್ಪಂದ್ಬಿಟ್ಟಿದ್ದೆ, ಓಡ್ಸೋಣ ಅಂತ ಬಂದೆ. ನೋಡ್ತೀನಿ ಕಳ್ಳ ಬಂದ್ಬಿಟ್ಟವ್ನೆ, ಕೊರ್ರಕವ್ನೆ, ಮೆಟ್ಲತ್ತಾಯ್ತಾ. ಹೋಗಿ ಹಿಡ್ಕೊಳ್ಳೋಣ ಅಂತ ಹೋದ್ರೆ ನನ್ನ ತಲೆ ಓಡಾಡ್ಬಿಟ್ಟೆ ಬಂದ್ರಿ. ಮಲ್ಗೋಕ್ ಮುಂಚೆ ಡೋರ್ ಸರಿ ಲಾಕ್ ಮಾಡಿದ್ವಿ ಅಲ್ವಾ? ಹಾ ಹೌದು ರಮೇಶ್, ನಾನೇ ಲಾಕ್ ಮಾಡಿದ್ದೀನಿ. ಕೀನು ರೂಮಲ್ಲೇ ಇದೆ. ನಮ್ಮನೆ ಡೋರು ಅಷ್ಟು ಈಸಿಯಾಗಿ ಓಪನ್ ಆಗಲ್ಲ, ಯಾಕೆಂದ್ರೆ ಡಬಲ್ ಲಾಕ್ ಸಿಸ್ಟಮ್ ಇದೆ. ಅದು ಹೇಗೆ ಓಪನ್ ಆಯ್ತು? CC ಕ್ಯಾಮ್ರಾ ಮೇನ್ ಪವರ್ ಲೈನ್ ಕಟ್ ಮಾಡ್ಬಿಟ್ಟಿದ್ದಾರೆ. ಮೇನ್ ಡೋರ್ ಓಪನ್ ಆಗಿದೆ, CCTV ಕೇಬಲ್ ಮಾತ್ರ ಕಟ್ ಆಗಿದೆ. ಇದನ್ನ ಯಾರೋ ಗೊತ್ತಿರೋರೇ ಮಾಡಿರ್ತಾರೆ. ಋಷಿ ಸರ್, ಏನ್ ಸರ್ ಇದಲ್ಲ? ಯಾರು ಸರ್ ಅದು? ಅವ್ರು ಯಾಕೆ ಮನೆಗೆ ಬಂದಿರ್ಬೋದು? ಕಮ್ಲಿ ಅವರೇ, ಹೇಳ್ದೆ ಕೇಳ್ದೆ ಮನೆಗೆ ಬಂದಿಯಾರಂದ್ರೆ ಇನ್ಯಾರಾಗಕ್ಕೆ ಸಾಧ್ಯ? ಕಳ್ಳರು. ಇಲ್ಲ ಸರ್, ಕಳ್ಳರಾಗಿದ್ರೆ ಕಳ್ತನ ಮಾಡಕ್ ಬರ್ತಾರೆ. ಅವ್ರು ಬಂದು ಏನೂ ಕದಿಲೇ ಇಲ್ವಲ್ಲ ಸರ್? ಕಮ್ಲಿ ಅವರೇ, ಕದಿಯೋದಿಕ್ಕೆ ಅಂತಾನೆ ಬಂದಿರ್ತಾರೆ. ಅಷ್ಟರಲ್ಲಿ ಡೀಲ್ ರಾಣಿ ನೋಡಿದ ತಕ್ಷಣ ಹೆದರ್ಕೊಂಡು ಹೋಗಿರ್ತಾರೆ. ಇಲ್ಲ ಸರ್, ನನಗೆ ಯಾಕೋ ಇದೆಲ್ಲ ವಿಚಿತ್ರ ಅನ್ನಿಸ್ತೈತೆ. ಏನಾಯ್ತು ಕಮ್ಲಿ ಅವರೇ? ಸರ್, ಮನೆ ಕದಿಯಕ್ಕೆ ಬರೋರು ಯಾರುವೆ ಡ್ಯೂಪ್ಲಿಕೇಟ್ ಕೀ ಇಟ್ಕೊಂಡು ಬರೋಕ್ಕಿಲ್ಲ ಅಲ್ವಾ ಸರ್? ನನಗೆ ಯಾಕೋ ನಮಗೆ ಗೊತ್ತಿರೋರೇ ಯಾರೋ ಬಂದವ್ರೆ ಅನ್ನಿಸ್ತೈತೆ. ಕಮ್ಲಿ ಅವರೇ, ಕಳ್ಳರ ಹತ್ರ ತುಂಬ ಮಾಸ್ಟರ್ ಕೀಸ್ಗಳಿರುತ್ತೆ. ಅದರಲ್ಲಿ ಯಾವುದೋ ಒಂದರಲ್ಲಿ ನಮ್ಮನೆ ಡೋರ್ ಓಪನ್ ಮಾಡಿರ್ತಾನೆ ಅಷ್ಟೆ. ಅದಕ್ಕೆ ನೀವು ಈ ಥರ ಎಲ್ಲ ಯೋಚನೆ ಮಾಡೋದು ಸರಿ ಅಲ್ಲ. ಇಲ್ಲ ಸರ್, ನನಗೆ ಯಾಕೋ ನೀವು ಹೇಳೋದನ್ನ ನಂಬಕ್ಕಾಯ್ತಿಲ್ಲ ಸರ್. ಬಂದಿರೋರು ಬೇರೆನೇ ಏನೋ ಉದ್ದೇಶದಿಂದ ಬಂದವ್ರೆ ಸರ್. ಅವ್ರು ಕಳ್ಳರೇ ಆಗಿದ್ದಿದ್ರೆ ನಮ್ಮನೆ CCTV ಕನೆಕ್ಷನ್ಸ್ ಎಲ್ಲೆಲ್ಲ ಐತೆ ಅಂತ ಅವ್ರಿಗೆ ಹೆಂಗೆ ಗೊತ್ತಿರ್ತೈತೆ ಸರ್? ಇದು ಖಂಡಿತವಾಗ್ಲೂ ನಮಗೆ ಗೊತ್ತಿರೋರೇ ಯಾರೋ ಮಾಡ್ತಿರೋ ಕೆಲಸ ಅನ್ನಿಸ್ತೈತೆ ಸರ್. ಕಮ್ಲಿ ಅವರೇ, ಇದನ್ನೆಲ್ಲ ಬೆಳಗ್ಗೆ ಯಾರು ಏನು ಎತ್ತ ಅನ್ನೋದನ್ನು ನೋಡೋಣ. ಈಗ ಮಲ್ಕೊಳ್ಳಿ, ಬನ್ನಿ. ಕಮ್ಲಿ ಅವರೇ, ಯಾಕೆ ನಿದ್ದೆ ಬರ್ತಿಲ್ವಾ? ಇಲ್ಲ ಸರ್, ಯಾಕೋ ಒಂಥರ ಭಯ ಆಯ್ತೈತೆ. ಬನ್ನಿ. ಈಗಲೂ ಭಯ ಆಗ್ತಿದ್ಯಾ? ಇಲ್ಲ ಸರ್, ನೀವು ನನ್ನ ಜೊತೆ ಆಗಿದ್ರೆ ಯಾವ ಭಯನೂ ಆಗಕ್ಕಿಲ್ಲ. ಆರಾಮಾಗಿ ಮಲ್ಕೊಳ್ಳಿ. ರಾಣಿ, ಕಾಫಿ ಕೊಡು. ಗುಡ್ ಮಾರ್ನಿಂಗ್ ಅತ್ತೆಮ್ಮ. ಗುಡ್ ಮಾರ್ನಿಂಗ್. ಅತ್ತೆಮ್ಮ, ಮಾವಯ್ಯ ಎಲ್ಲೂ ಕಾಣಿಸ್ತಿಲ್ಲ. ಬೆಳಗ್ಗೆ ಎಲ್ಲೋ ಹೋಗಿದ್ದಾರೆ ಕಮಲಿ, ಮೋಸ್ಟ್ಲಿ ವಾಕ್ ಹೋಗಿರ್ಬೇಕು. ಹೌದಾ? ರಚನಾ, ಅಮರ್, ಕಾಫಿ ಕುಡಿ ಬನ್ನಿ. ಬಂದೆ ಅಮ್ಮ. ಗುಡ್ ಮಾರ್ನಿಂಗ್. ರಮೇಶ್, ಎಲ್ಲಿ ಹೋಗಿದ್ರಿ? ನಿನ್ನೆ ರಾತ್ರಿ ಕಳ್ಳ ಬಂದಿದ್ನಲ್ಲ, ನಮ್ಮನೆ CCTVದು ಕೇಬಲ್ಸ್ ಎಲ್ಲ ಕಟ್ ಮಾಡಿ ಹೋಗಿದ್ದ. ಅದಕ್ಕೆ ಅಕ್ಕಪಕ್ಕ ಮನೆ CCTVಲಿ ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತಾ ಅಂತ ಚೆಕ್ ಮಾಡೋಕ್ಕೆ ಹೋಗಿದ್ದೆ. ಕರೆಕ್ಟಪ್ಪ.
ನನಗಿದು ಐಡಿಯಾನೇ ಉಳಿದಿರಲಿಲ್ಲ. ಮಾವ ಏನಾದರೂ ವಿಷಯ ಗೊತ್ತಾಯ್ತಾ? ಇಲ್ಲ. ಡೀಲ್ ರಾಣಿ. ಹಲೋ ಹಲೋ, ಇವಳು ಏನು ಮಾತಾಡ್ತಿಲ್ಲ ಅಂದರೆ ಮೋಸ್ಟ್ಲಿ ಅಲ್ಲಿ ನಡೀತಿರೋ ವಿಷಯ ಎಲ್ಲ ನಾನು ಕೇಳಿಸ್ಕೋಬೇಕು ಅಂತಲೇ ಕಾಲ್ ಮಾಡಿರ್ತಾಳೆ. ಆ ಕಳ್ಳ ತುಂಬ ಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ದಾನೆ ಅನಿಸುತ್ತೆ. ಕರೆಕ್ಟಾಗಿ ಆ ಟೈಮಲ್ಲೇ ಅಕ್ಕಪಕ್ಕ ಮನೆ CCTVನೂ ವರ್ಕ್ ಆಗಿಲ್ಲ. ಕಳ್ಳ ತುಂಬ ಬುದ್ಧಿವಂತ ಅನಿಸುತ್ತೆ. ಚೆನ್ನಾಗಿ ಸ್ಕೆಚ್ ಹಾಕಿದ್ದಾನೆ. ವೆರಿ ವೆಲ್ ಪ್ಲ್ಯಾನ್ಡ್. ಅಪ್ಪ ಈಗೇನು ಮಾಡೋದು? ಗಾಬರಿ ಆಗುವಂಥದ್ದೇನಿಲ್ಲ, ಬಟ್ ಸೇಫ್ ಸೈಡ್ ಪೊಲೀಸ್ಗೊಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಬೆಟರ್ ಅನಿಸುತ್ತೆ. ಅಲ್ವಾ ತಾರ? ನನಗೂ ಹಾಗೆ ಅನಿಸ್ತಿದೆ ರಮೇಶ್. ಈಗ ಬಂದಿರೋ ಕಳ್ಳ ದಾರಿ ನೋಡ್ಕೊಂಡು ಹೋಗಿದ್ದಾನೆ. ಅವ್ನು ಯಾವಾಗ ಬೇಕಾದರೂ ಬಂದು ಕಳ್ತನ ಮಾಡ್ಬೋದು. ಸೊ ನಮ್ಮ ಸೇಫ್ಟಿಗೆ ಯಾವುದಕ್ಕೂ ಒಂದು ಕಂಪ್ಲೇಂಟ್ ಕೊಡೋದು ಬೆಟರ್ ಅಂತ ಅನಿಸ್ತಿದೆ. ಅತ್ತಮ್ಮ ಒಂದು ಮಾತೇಳ. ಏನು ಹೇಳು? ಅದು ಡೀಲ್ ರಾಣಿ ಅಜ್ಜಿ ಮತ್ತು ಅಮ್ಮರಣ್ಣ ಮೊದಲು ಕಳ್ತನ ಮಾಡ್ತಿದ್ದವರು. ಪೊಲೀಸ್ ರೆಕಾರ್ಡ್ಸ್ ಒಳಗಡೆ ಅವ್ರ ಹೆಸರು ಇದ್ದೇ ಇರ್ತೈತೆ. ಈಗ ನಾವೇನಾರ ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಬಂದರೆ ಅವ್ರು ಫಸ್ಟ್ ಅನುಮಾನ ಪಡೋದು ಅವರಿಬ್ರು ಮ್ಯಾಕೆನಾ? ಅವರಿಬ್ರ ಮೇಲೆ ವಿಚಾರಣೆ ಅಂತೆಲ್ಲ ಶುರು ಆದರೆ ಮನೆಯವ್ರು ಎಲ್ರಿಗೂ ಬೇಸರ ಅಲ್ವಾ ಅತ್ತಮ್ಮ? ತಂಗಿಯವ ಆ ಥರ ಎಲ್ಲ ಸಮಸ್ಯೆ ಏನೂ ಇಲ್ಲ, ನೀನು ತಲೆ ಕೆಡಿಸ್ಕೊಬೇಡ. ಇಲ್ಲ, ಕಮಲಿಯವ್ರು ಹೇಳ್ತಿರೋದು ಸರಿಯಾಗಿ ಇದೆ. ಅಷ್ಟಕ್ಕೂ ಮನೇಲಿ ಯಾವುದೇ ಥರ ಕಳ್ತನ ಆಗಿರಲಿ, ತೊಂದರೆ ಆಗಿರಲಿ ಆಗಿಲ್ವಲ್ಲ. ಸುಮ್ಮನೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಈಗಿರೋ ನೆಮ್ಮದಿನೂ ಹಾಳಾಗತ್ತೆ. ಸೊ ಕಂಪ್ಲೇಂಟ್ ಕೊಡೋದು ಅವಶ್ಯಕತೆ ಇಲ್ಲ ಅನ್ಸುತ್ತಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.